ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟಾಗಿ ನಾನು ಆರ್ಡೀಸ್ ನೇಚರ್ ರಿಟ್ರೀಟ್ ರೆಸಾರ್ಟ್ಗೆ ಹೋಗಿದ್ದೆ. ಸೊ ಆ ಜಾಗದ ಬಗ್ಗೆ ಇನ್ಫಾರ್ಮೇಷನ್ನು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇತ್ತು ಅಂತ ನೋಡೋಣ ಬನ್ನಿ. ಈ ರೆಸಾರ್ಟ್ ಇರೋದು ಬನ್ನೇರುಘಟ್ಟನಲ್ಲಿ. ಇದು 25 ಕಿಲೋಮೀಟರ್ಸ್ ಸಿಟಿಯಿಂದ ದೂರ ಇದೆ. ನಾವು ಈ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ತುಂಬ ಹಳ್ಳಿಗಳು ಕಾಣಿಸುತ್ತೆ. ಸರೌಂಡಿಂಗ್ಸ್ ಎಲ್ಲ ನಾವು ಗ್ರೀನರೀಸ್ ನೋಡ್ಬೋದು. ಈ ರೆಸಾರ್ಟಲ್ಲೂ ಅಷ್ಟೇ, ನಾವು ಸುತ್ತಮುತ್ತ ತುಂಬ ಗಿಡ ಮರಗಳು ಕಾಣಿಸುತ್ತೆ. ಟೋಟಲಿ ಈ ರೆಸಾರ್ಟು ಒಂದು ನೇಚರ್ ಮಧ್ಯ ಇದೆ ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ ತುಂಬ ದೊಡ್ಡದಾಗಿದೆ. ಇಲ್ಲಿ ನಮಗೆ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ಜಿಪ್ ಲೈನರು, ಲ್ಯಾಡರ್ ಕ್ಲೈಂಬಿಂಗು, ಬೋಟಿಂಗು, ಪೇಂಟ್ ಬಾಲು, ಫಿಶ್ ಸ್ಪಾ, ಬರ್ಮಾ ಬ್ರಿಡ್ಜು, ಸ್ಕೈ ಸೈಕ್ಲಿಂಗು, ಈ ಥರ ತುಂಬ ಆ್ಯಕ್ಟಿವಿಟೀಸ್ ಇದೆ. ನಾನು ಹೋಗಿದ್ದ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಹೈ ಟೀ ಇನ್ಕ್ಲೂಡ್ ಆಗಿತ್ತು. ಹೋಗ್ತಾ ಇದ್ದಂಗೆ ನಮಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. 3 ಫ್ಲೇವರ್ ಇರುತ್ತೆ ವೆಲ್ಕಮ್ ಡ್ರಿಂಕಲ್ಲಿ. ಒಂದು ಸ್ಟ್ರಾಬೆರಿ, ಒಂದು ಲಿಚ್ಚಿ, ಇನ್ನೊಂದು ಫ್ಲೇವರ್ ಯಾವುದೋ ನೆನಪಿಲ್ಲ. ಬಟ್ ಐ ಚೋಸ್ ಸ್ಟ್ರಾಬೆರಿ. ಇಟ್ ವಾಸ್ ವೆರಿ ನೈಸ್. ಇಲ್ಲಿ ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಇದೆ. ಇಲ್ಲಿ ಫೋಟೋಸ್ ತಕ್ಕೊಳ್ಳೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಪೂಲಲ್ಲಿ ಸಣ್ಣ ಸಣ್ಣ ಮೀನುಗಳು ಬಿಟ್ಟಿರ್ತಾರೆ. ಅಲ್ಲಿ ಆ ಪೂಲಲ್ಲಿ ನಾವು ಕಾಲಿಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿರೋ ಮೀನುಗಳೆಲ್ಲ ಬಂದು ನಮ್ಮ ಕಾಲನ್ನ ಅಟ್ಯಾಕ್ ಮಾಡುತ್ತೆ. ಅಂದರೆ ನಮ್ಮ ಕಾಲಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಚಗುಳಿ ಅನ್ನಿಸ್ತಾ ಇತ್ತು, ಆಮೇಲೆ ಅದೊಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗಿದ್ದೆ ಸ್ಕೈ ಸೈಕ್ಲಿಂಗ್ ಆ್ಯಕ್ಟಿವಿಟಿಗೆ. ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ಬಟ್ ಪೆಡ್ಲಿಂಗ್ ಮಾಡ್ತಾನೆ ಇರಬೇಕು. ರೋಪ್ ಕಟ್ಟಿ ನಮ್ಮನ್ನ ಕಂಬಿ ಮೇಲೆ ಬಿಟ್ಬಿಡ್ತಾರೆ. ಪೆಡ್ಲಿಂಗ್ ಏನಾದರೂ ಸ್ಟಾಪ್ ಮಾಡಿದ್ರೆ ಸೈಕಲ್ ಅಲ್ಲೇ ಸ್ಟಾಪ್ ಆಗುತ್ತೆ. ಇಲ್ಲಿ ಒಂದು ದೊಡ್ಡ ಬೆಟ್ಟ ಕೂಡ ಇದೆ. ಅಲ್ಲಿ ಕೂತ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡ್ಬೋದು. ಫುಲ್ಲು ಮೇಲಿಂದ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ಕೆಳಗಡೆ ಇರೋ ಫುಲ್ ನೇಚರ್ ನಮಗೆ ಕಾಣಿಸುತ್ತೆ. ಅಂದರೆ ಕಂಪ್ಲೀಟಾಗಿರೋ ರೆಸಾರ್ಟ್ನ ನಾವು ಅಲ್ಲಿಂದ ನೋಡ್ಬೋದು. ಇದು ಲ್ಯಾಡರ್ ಕ್ಲೈಂಬಿಂಗು. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಆ್ಯಕ್ಟಿವಿಟಿ ವಾಟರ್ ಜಾರ್ಬಿಂಗ್. ಇದಂತೂ ಸಖತ್ ಫನ್ನಿಯಾಗಿತ್ತು. ಬಿಗಿನಿಂಗಲ್ಲಿ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾವಂತೂ ಕೂತ್ಕೊಂಡು ಟ್ರೈ ಮಾಡ್ತಾಯಿದ್ವಿ ಮೂವ್ ಮಾಡೋದಕ್ಕೆ. ಕೂತ್ಕೊಂಡು ಟ್ರೈ ಮಾಡಿದ್ರೆ ಅದಾಗಲ್ಲ. ಆ್ಯಕ್ಚುಲಿ ಇಬ್ಬರು ನಿಂತ್ಕೊಂಡು, ಇಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು, ಸಪೋರ್ಟಿಂದ ಇಬ್ಬರು ಒಂದೇ ಫೋರ್ಸಲ್ಲಿ ಪುಷ್ ಮಾಡಿದ್ರೆ ಮೂವ್ ಆಗುತ್ತೆ. ಬಟ್ ನನಗೆ ಸಿಕ್ಕಿರೋ ಪಾರ್ಟ್ನರ್ ಅಂತೂ ಅವ್ರಿಗೆ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ನಾವಿದರಲ್ಲಿ ಮುಂದಕ್ಕೆ ಹೋಗೋಕ್ಕೆ ಆಗಿಲ್ಲ. ಬಟ್ ಟ್ರೈ ಮಾಡಿದ್ರಂತೂ ಕಂಪ್ಲೀಟ್ ಮಾಡ್ಬೋದು. ನೌ ಇಟ್ಸ್ ಟೈಮ್ ಫಾರ್ ಬೋಟಿಂಗ್. ಇಲ್ಲಿ ಪೆಡ್ಲಿಂಗ್ ಬೋಟ್ಸ್ ಇತ್ತು. ಒಂದು ಬೋಟಲ್ಲಿ 4 ಜನ ಕೂರ್ಬೋದಿತ್ತು. ಡೈನಿಂಗ್ ಏರಿಯಾ ಇಲ್ಲಿ ಯೂನಿಕ್ಕಾಗಿತ್ತು. ಗುಹೆ ಒಳಗಡೆ ಹೋಗಿ ನಾವು ಊಟ ಮಾಡೋ ಥರ ನಮಗೆ ಫೀಲ್ ಅನಿಸ್ತಾ ಇತ್ತು. ನಮಗೆ ಬೇಕಿದ್ದರೆ ಒಳಗಡೆನೂ ಊಟ ಮಾಡ್ಬೋದಿತ್ತು, ಹೊರಗಡೆನೂ ಬೇರೆ ಪ್ಲೇಸಸ್ ಇತ್ತು ಊಟ ಮಾಡೋದಕ್ಕೆ. ವಿ ಚೋಸ್ ಟು ಬಿ ಇನ್ಸೈಡ್ ದ ಕೇವ್. ಊಟನೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು ಆ್ಯಂಡ್ ಇಟ್ ವಾಸ್ ಟೇಸ್ಟಿ ಆಲ್ಸೋ. ಊಟ ಆದಮೇಲೆ ಸ್ವೀಟ್ಸ್ ಇತ್ತು. ಸ್ವೀಟ್ಸು 3 ಥರದ ಸ್ವೀಟ್ಸ್ ಇತ್ತು, ಲೈಕ್ ಕ್ಯಾರೆಟ್ ಹಲ್ವಾ, ಜಾಮೂನ್, ಜಿಲೇಬಿ. ಅದರ ಜೊತೆಗೆ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಆದಮೇಲೆ ಈವ್ನಿಂಗ್ ಟೀ, ಕಾಫಿ, ಸ್ನ್ಯಾಕ್ಸ್ ಇತ್ತು. ಎಲ್ಲ ಮುಗಿಸ್ಕೊಂಡು ವಿ ಕೇಮ್ ಬ್ಯಾಕ್. ಹೇಗಿತ್ತು ಆರ್ಡಿ ನೇಚರ್ ರಿಟ್ರೀಟ್ ರೆಸಾರ್ಟ್ ಟೂರ್? ಹೋಪ್ ಯು ಲೈಕ್ ಇಟ್. ರೆಸಾರ್ಟ್ ಅಡ್ರೆಸ್ ಡೀಟೇಲ್ಸ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಸ್ ಯೂಶ್ವಲ್ ಸೇಮ್ ಡೈಲಾಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಜೈ ಶ್ರೀರಾಮ, ಜೈ ಆಂಜನೇಯ.